ಅಂದ್ರೆ ಆರ್ಮಿ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಅಂದ್ರೆ ಇಲ್ಲಿ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಅದನ್ನ ನಾವಿಲ್ಲಿ ಅಂಚೆ ಕಚೇರಿ ಮೂಲಕ ಇಲ್ಲಿ ಪೋಸ್ಟ್ ಅನ್ನ ಮಾಡಬೇಕಾಗತ್ತೆ. ಇವತ್ತಿನ ದಿನದಲ್ಲಿ ನಾವು ಮೇನ್ ಆಗಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಾದ್ರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಭರ್ತಿ ಮಾಡುವುದು ಅಂತ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೂ ಮುಂಚೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನು ಸಪರೇಟ್ ಆಗಿ ಅಂದ್ರೆ ಟೋಟಲ್ ಆಗಿ 3 ವಿಡಿಯೋಗಳನ್ನ ಮಾಡಿದ್ದೀನಿ. ಇಲ್ಲಿ ಒಂದು ವಿಡಿಯೋದಲ್ಲಿ ವೇಕೆನ್ಸಿಗಳ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಇನ್ನು ಮತ್ತೊಂದು ವಿಡಿಯೋದಲ್ಲಿ ಯಾವ ರೀತಿ ಆದಂತ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕಬಹುದು ಅಂತ ಒಂದು ಪೋಸ್ಟ್ ವೈಸ್ ತಿಳಿಸಿಕೊಟ್ಟಿದ್ದೀನಿ. ಇನ್ನು ಮತ್ತೊಂದು ವಿಡಿಯೋದಲ್ಲಿ ಯಾವ ರೀತಿ ಒಂದು ಆಯ್ಕೆ ವಿಧಾನ ಇರ್ತಂತ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀನಿ. ಇವಾಗ ಡೈರೆಕ್ಟ್ ಆಗಿ ನಾವಿಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಭರ್ತಿ ಮಾಡುದು ಅಂತ ನೋಡ್ತಾ ಹೋಗೋಣ. ಇದು ಅಪ್ಲಿಕೇಶನ್ ಫಾರ್ಮ್ ನ ಫಸ್ಟ್ ಪೇಜ್ ಆಗಿರುತ್ತಾ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. 13, 14 ಮತ್ತು 15ನೇ ಪೇಜ್ ನೀವು ಮೂರನ್ನು ಕೂಡ ಪ್ರಿಂಟ್ ಅನ್ನ ತಗೋಬೇಕಾಗತ್ತೆ. ಇದು ಮೂರು ಕೂಡ ಇಲ್ಲಿ ನಾವು ಫಿಲ್ಅಪ್ ಮಾಡಿ ಅಪ್ಲಿಕೇಶನ್ ಹಾಕಬೇಕು. ಅದರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇವಾಗ ಇದು ಫಸ್ಟ್ ಪೇಜ್ ಆಗಿರುತ್ತಲ್ಲ, ಫಸ್ಟ್ ಪೇಜ್ ಅಲ್ಲಿ ಯಾವ ರೀತಿ ಮಾಹಿತಿಯನ್ನ ಫಿಲ್ಅಪ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದು ಮೊದಲಾಗಿ ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿರ್ತಾರ. ಈ ಒಂದು ಫಾರ್ಮ್ ಅನ್ನ ನಾವು ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಕೂಡ ಮಾಡಬಹುದು, ಇಲ್ಲದಲ್ಲಿ ಟೈಪ್ ಕೂಡ ಮಾಡಿಸಬಹುದು ಅಂತ ಅವರು ಮೇಲ್ಗಡೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಾರ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತಾ ಅದ್ರ ಮೂಲಕ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ನಾವಿಲ್ಲಿ ಫಿಲ್ಅಪ್ ಕೂಡ ಮಾಡಬಹುದು, ಇಲ್ಲದಲ್ಲಿ ಟೈಪ್ ಕೂಡ ಮಾಡಿಸಿ ಡೈರೆಕ್ಟ್ ಆಗಿ ನಾವಿಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಇನ್ನ ಇಲ್ಲಿ ಕೆಳಗಡೆ DAVP ಅಡ್ವರ್ಟೈಸ್ಮೆಂಟ್ ನಂಬರ್ ಅಂತ ಕೊಟ್ಟಿರ್ತಾರ. ಆ ಒಂದು ಸಂಖ್ಯೆನ ನಾನು ಇಲ್ಲಿ ಆಲ್ರೆಡಿ ಫಿಲ್ಅಪ್ ಮಾಡಿದೀನಿ. ಈ ಒಂದು ಸಂಖ್ಯೆನ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಮೇಲ್ಗಡೆ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೋಬೇಕು. ಯಾವುದೇ ರೀತಿ ತಪ್ಪನ್ನ ಅಥವಾ ಕರೆಕ್ಷನ್ ಅಥವಾ ಯಾವುದೇ ರೀತಿ ಮಿಸ್ಟೇಕ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ಸರಿಯಾಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿರಬೇಕು. ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಸೈಡ್ ಅಲ್ಲಿ ನಿಮ್ಮ ರೀಸೆಂಟ್ ಆಗಿರತಕ್ಕಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೂಡ ಪೇಸ್ಟ್ ಮಾಡಬೇಕಾಗತ್ತ. ಇಲ್ಲಿ ಡೈರೆಕ್ಟ್ ಆಗಿ ಅವರು ಫೋಟೋನ ಪೇಸ್ಟ್ ಮಾಡಿ ಅಂತ ಮಾತ್ರ ಹೇಳಿದಾರ. ಸೆಲ್ಫ್ ಅಸಿಸ್ಟೆಂಟ್ ಅಂತ ಯಾವುದೇ ರೀತಿ ಮಾಹಿತಿಯನ್ನ ಕೊಟ್ಟಲ್ಲ. ನೀವು ಕೂಡ ಒಂದು ಸರಿ ವೆರಿಫೈ ಮಾಡ್ಕೊಂಡು ಇಲ್ಲಿ ಫೋಟೋನ ಪೇಸ್ಟ್ ಮಾಡಿ. ಇನ್ನು ಫೋಟೋನ ಪೇಸ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ 2 ಅಂತ ಕೊಟ್ಟಿರ್ತಾರ. ಅಂದ್ರೆ ನಾವಿಲ್ಲಿ ಯಾವ ಒಂದು ವಿಳಾಸಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ ಅವರು ಹಲವಾರು ವಿಳಾಸವನ್ನ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ನಿಮಗೆ ಒಂದು ಯೂನಿಟ್ ವೈಸ್ ನಾನು ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಇಲ್ಲಿ ನೋಡಿ ನೀವು ಯೂನಿಟ್ ಅಡ್ರೆಸ್ ಆಸ್ ಮೆನ್ಷನ್ಡ್ ಎಟ್ ಪ್ಯಾರಾ 1 ಆಫ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಪ್ಯಾರಾಗ್ರಾಫ್ 1ರಲ್ಲಿ ನಾವು ಆ ಒಂದು ಯೂನಿಟ್ ವೈಸ್ ಒಂದು ಅಡ್ರೆಸ್ ಅನ್ನ ಕೊಟ್ಟಿದ್ವಿ. ಅದ್ರ ಬಗ್ಗೆ ಮಾಹಿತಿನ ಚೆಕ್ ಮಾಡ್ಕೊಳ್ಳಿ ಅಂತ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇನ್ನ ಕೆಳಗಡೆಯಲ್ಲಿ ಒಂದು ಅಂಡರ್ಲೈನ್ ಅನ್ನ ಕೊಟ್ಟಿರ್ತಾರ. ಆ ಒಂದು ಅಂಡರ್ಲೈನ್ ಮೇಲ್ಗಡೆ ನಾವಿಲ್ಲಿ ಆ ಒಂದು ಅಡ್ರೆಸ್ ಅನ್ನು ಕೂಡ ಫಿಲ್ಅಪ್ ಮಾಡಬೇಕಾಗತ್ತ. ಎಕ್ಸಾಂಪಲ್ ಗೆ ನಾವಿಲ್ಲಿ ಯಾವ ಒಂದು ಯೂನಿಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ ಆ ಒಂದು ಯೂನಿಟ್ ಅಡ್ರೆಸ್ ಅನ್ನ ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಸ್ವಲ್ಪ ಲೇಟ್ ಆದ್ರೂ ಆಗ್ಲಿ ಕರೆಕ್ಟ್ ಆಗಿ ಪ್ರತಿಯೊಂದು ಕೂಡ ವೆರಿಫೈ ಮಾಡ್ಕೊಂಡು ಫಿಲ್ಅಪ್ ಮಾಡಬೇಕಾಗತ್ತ. ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಇದು ನಾವು ಇಲ್ಲಿ 2 ಅಂತ ಕೊಟ್ಟು ನಾವು ಯಾವ ಒಂದು ಯೂನಿಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ ಅದರ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡಬೇಕು. ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ನಾನು ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕ್ತಾ ಇದೀನಿ. ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರು ಯೂನಿಟ್ಸ್ ಒಂದು ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡಿದೀನಿ. ಇನ್ನ ಕೆಳಗಡೆ ಇಲ್ಲಿ ಪೋಸ್ಟ್ ಅಪ್ಲೋಡ್ ಫಾರ್ ಅಂತ ಕೊಟ್ಟಿರ್ತಾರ. ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಪೋಸ್ಟ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಪ್ರತಿಯೊಂದು ಕೂಡ ಕ್ಯಾಪಿಟಲ್ ಲೆಟರ್ ಅಲ್ಲೇ ಫಿಲ್ಅಪ್ ಮಾಡಬೇಕಾಗತ್ತಾ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಂಪಲ್ಸರಿ ಆಗಿ ನೀವು ಕ್ಯಾಪಿಟಲ್ ಲೆಟರ್ ಗಳಲ್ಲೇ ಫಿಲ್ಅಪ್ ಮಾಡಿ. ಇನ್ನ ಇಲ್ಲಿ ಪೋಸ್ಟ್ ನೇಮ್ ಅಂತ ಕೊಟ್ಟಲ್ಲಿ ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಪೋಸ್ಟ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ನಾ ಇಲ್ಲಿ ಫೈರ್ಮನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದೀನಿ. ಅದಕ್ಕೋಸ್ಕರ ಫೈರ್ಮನ್ ಅಂತ ಫಿಲ್ಅಪ್ ಮಾಡಿದೀನಿ. ನಾವಿಲ್ಲಿ ಯಾವ ಒಂದು ಯೂನಿಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ ಮತ್ತೊಂದು ಸರಿ ನಾವಿಲ್ಲಿ ಆ ಒಂದು ಯೂನಿಟ್ ನೇಮ್ ಅನ್ನ ಫಿಲ್ಅಪ್ ಮಾಡಬೇಕಾಗತ್ತಾ. ಇಲ್ಲಿ ಕರೆಕ್ಟ್ ಆಗಿ ಆ ಒಂದು ಯೂನಿಟ್ ನೇಮ್ ಕೂಡ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಕೆಳಗಡೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಕೊಟ್ಟಿರ್ತಾರ. ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಗಳಲ್ಲಿ ನಿಮ್ಮ ನೇಮ್ ಯಾವ ರೀತಿ ಇರುತ್ತಾ ಆ ರೀತಿ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಫಾದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಮದರ್ಸ್ ನೇಮ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಮದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ನಿಮ್ಮ 10th ಮಾರ್ಕ್ಸ್ ಗಳಲ್ಲಿ ಯಾವ ರೀತಿ ನೇಮ್ ಇರ್ತದೆ ಅದೇ ರೀತಿನೇ ಈ ಒಂದು 3 ಕಾಲಮ್ ಅಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ 4ನೇ ಕಾಲಮ್ ಅಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಅವರು ಒಂದು ಬಾರ್ ಅಂತಕ್ಕಂತ ಒಂದು ಮಾರ್ಕ್ ಅನ್ನ ಮಾಡಿದಾರ. ನಾವು ಡೈರೆಕ್ಟ್ ಆಗಿ ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ನ ಫಿಲ್ಅಪ್ ಮಾಡಬೇಕು. ಇನ್ನ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕ ನಾವು ಹುಟ್ಟಿದ ದಿನಾಂಕದಿಂದ ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿನ ಆಗಿದೆ ಅಂತ ಕೂಡ ನಾವಿಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 9/1/2025 ತಕ ಕಾಲಾವಕಾಶ ಇರುತ್ತಾ. ಈ ಒಂದು ಡೇಟ್ ತಕ ನಾವು ಹುಟ್ಟಿದ ದಿನಾಂಕದಿಂದ ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿನ ಆಗಿದೆ ಅಂತ ಕರೆಕ್ಟ್ ಆಗಿ ಇಲ್ಲಿ 5ನೇ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತಾ. ಕರೆಕ್ಟ್ ಆಗಿ ಅಲ್ಲಿಂದ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಷ್ಟಾಗುತ್ತಾ ಅದರ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡ್ಕೊಳ್ಳಿ.
ಇನ್ನ ಫಿಲಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಇಂಡಿಯನ್ ಅಂತ ಫಿಲಪ್ ಮಾಡ್ಕೋಬೇಕು. ನ್ಯಾಷನಾಲಿಟಿಗೆ ಹೇಳ್ತಾರ ಇಂಡಿಯನ್ ಅಂತ ಫಿಲಪ್ ಮಾಡ್ಕೊಳ್ಳಿ ಅಥವಾ ಇಂಡಿಯಾ ಅಂತ ಫಿಲಪ್ ಮಾಡಿದ್ರು ಕೂಡ ನಡೆಯುತ್ತೆ. ಇನ್ನ ರಿಲಿಜನ್ ಕೂಡ ಫಿಲಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಗೆ ಸಂಬಂಧಪಡ್ತಕ್ಕಂಥದ್ದು ನಿಮ್ದು ಯಾವ ಒಂದು ರಿಲಿಜನ್ ಇರುತ್ತಾ ಆ ಒಂದು ರಿಲಿಜನ್ ನೀವು ಇಲ್ಲಿ ಫಿಲಪ್ ಮಾಡ್ಕೋಬೇಕು. ಅದನ್ನು ಕೂಡ ಕರೆಕ್ಟ್ ಆಗಿ ಫಿಲಪ್ ಮಾಡ್ಕೊಳ್ಳಿ. ಇನ್ನ ಫಿಲಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ 8ನೇ ಕಾಲಮ್ ಮತ್ತು 9ನೇ ಕಾಲಮ್ ಅಲ್ಲಿ ನಮ್ಮ ಅಡ್ರೆಸ್ ಅನ್ನ ಫಿಲಪ್ ಮಾಡಬೇಕಾಗತ್ತಾ. ಇಲ್ಲಿ ಮೊದಲಿಗೆ 8ನೇ ಕಾಲಮ್ ಅಲ್ಲಿ ಕೋರೆಸ್ಪಾಂಡೆಂಟ್ ಅಡ್ರೆಸ್ ಅಂತ ಕೊಟ್ಟಿರ್ತಾರ. ನಾವಿಲ್ಲಿ ಪ್ರಸ್ತುತವಾಗಿ ಯಾವ ಒಂದು ಸ್ಥಳದಲ್ಲಿ ಇರ್ತೀವಿ ಆ ಒಂದು ಅಡ್ರೆಸ್ ಅನ್ನ ಫಿಲಪ್ ಮಾಡ್ಕೋಬೇಕು. ಇನ್ನ ಪರ್ಮನೆಂಟ್ ಅಡ್ರೆಸ್ ಅಂತ 9ನೇ ಕಾಲಮ್ ಅಲ್ಲಿ ಕೊಟ್ಟಿರ್ತಾರ. ಅಲ್ಲಿ ಕೂಡ ನೀವು ನಿಮ್ಮ ಪರ್ಮನೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಅನ್ನ ಫಿಲಪ್ ಮಾಡ್ಕೋಬಹುದು. ಎರಡು ಅಡ್ರೆಸ್ ಒಂದೇ ಆಗಿದ್ರು ಕೂಡ ವಾಪಸ್ ಆಗಿ ನೀವು ಇಲ್ಲಿ ಎರಡು ಕಡೆಯಲ್ಲಿ ಅಡ್ರೆಸ್ ಗಳನ್ನ ಫಿಲಪ್ ಮಾಡ್ಕೊಳ್ಳಿ. ಇನ್ನ ಅಡ್ರೆಸ್ ಅಲ್ಲಿ ಯಾವ ರೀತಿ ಮಾಹಿತಿಯನ್ನ ಫಿಲಪ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಯಾಡ್ ಪೋಸ್ಟ್ ಅನ್ನ ಫಿಲಪ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೇನ್ ಯಾಡ್ ಪೋಸ್ಟ್ ಇರುತ್ತಾ ವಾಪಸ್ ಆಗಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ನವರು ನೀವು ಯಾವ ಒಂದು ಅಡ್ರೆಸ್ ಅನ್ನ ಫಿಲಪ್ ಮಾಡಿರ್ತೀರಿ ಆ ಒಂದು ವಿಳಾಸಕ್ಕೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ನ ಸೆಂಡ್ ಮಾಡ್ತಾರ. ಪ್ರತಿಯೊಬ್ಬರು ಕೂಡ ಕರೆಕ್ಟ್ ಆಗಿರತಕ್ಕಂತ ಅಡ್ರೆಸ್ ಅನ್ನ ಫಿಲಪ್ ಮಾಡಿ. ಇನ್ನ ಇಲ್ಲಿ ಹೆಡ್ ಪೋಸ್ಟ್ ನ ಫಿಲಪ್ ಮಾಡ್ಕೋಬೇಕು. ನಂತರ ತಾಲೂಕನ್ನ ಫಿಲಪ್ ಮಾಡ್ಕೊಳ್ಳಿ. ನಂತರ ಡಿಸ್ಟಿಕ್, ನಂತರ ಇಲ್ಲಿ ಪಿನ್ ಕೋಡ್ ನ ಕೊಟ್ಟಿರ್ತಾರೆ ಪಿನ್ ಕೋಡ್ ನ ಫಿಲಪ್ ಮಾಡ್ಕೊಳ್ಳಿ. ನಂತರ ಸ್ಟೇಟ್ ನ ಫಿಲಪ್ ಮಾಡ್ಕೋಬೇಕು. ಇನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಕಾಂಟ್ಯಾಕ್ಟ್ ಅಥವಾ ಮೊಬೈಲ್ ನಂಬರ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಕಾಲಮ್ ಅಲ್ಲಿ ನಿಮ್ದು ಚಾಲ್ತಿಯಲ್ಲಿ ಇರತಕ್ಕಂತ ಮೊಬೈಲ್ ಸಂಖ್ಯೆನ ಫಿಲಪ್ ಮಾಡ್ಕೊಳ್ಳಿ. ಇನ್ನ ಇಮೇಲ್ ಐಡಿಯನ್ನು ಕೂಡ ಫಿಲಪ್ ಮಾಡ್ಕೋಬೇಕು. ಇಲ್ಲೂ ಕೂಡ ವ್ಯಾಲಿಡ್ ಆಗಿರತಕ್ಕಂತ ಇಮೇಲ್ ಐಡಿಯನ್ನ ಫಿಲಪ್ ಮಾಡ್ಕೋಬೇಕು. ಇಲ್ಲಿ ಯಾವ ರೀತಿ ಇನ್ಫಾರ್ಮೇಶನ್ ಫಿಲಪ್ ಮಾಡಿರ್ತೀರಿ ಅದೇ ರೀತಿ ವಾಪಸ್ ಆಗಿ ನಿಮ್ದು ಪರ್ಮನೆಂಟ್ ಆಗಿರತಕ್ಕಂತ ಯಾವ ಒಂದು ಅಡ್ರೆಸ್ ಇರುತ್ತಾ ಅದನ್ನು ಕೂಡ ವಾಪಸ್ ಆಗಿ ನೀವು ಇಲ್ಲಿ ಫಿಲಪ್ ಮಾಡ್ಕೋಬಹುದು. ಇಲ್ಲೂ ಕೂಡ ಸೇಮ್ ರೀತಿಯಾಗಿ ಯಾಟ್ ಪೋಸ್ಟ್, ತಾಲೂಕು, ಡಿಸ್ಟಿಕ್, ಪಿನ್ ಕೋಡ್, ಸ್ಟೇಟ್, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನ ಫಿಲಪ್ ಮಾಡ್ಕೋಬೇಕು. ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿ ಫಿಲಪ್ ಮಾಡ್ಕೊಳ್ಳಿ. ಲೇಟ್ ಆದ್ರಾಗ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಕರೆಕ್ಟ್ ಆಗಿ ಫಿಲಪ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಇನ್ನ ಇಷ್ಟನ್ನ ಫಿಲಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ದು ಯಾವ ಒಂದು ಕ್ಯಾಟಗರಿ ಇರುತ್ತಾ ಆ ಒಂದು ಕ್ಯಾಟಗರಿಯನ್ನು ಕೂಡ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತಾ. ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಕ್ಯಾಟಗರಿಯನ್ನ ಫಿಲಪ್ ಮಾಡ್ಕೊಳ್ಳಿ. ಇನ್ನ ಫಿಲಪ್ ಮಾಡ್ಕೊಂಡು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತಾ. ಅದ್ರ ಬಗ್ಗೆ ಕೂಡ ಮುಂದೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ನೀವೇನಾದ್ರೂ PH ಅಭ್ಯರ್ಥಿ ಆಗಿದ್ರೆ ಇಲ್ಲಿ ಎಸ್ ಅಂತ ಫಿಲಪ್ ಮಾಡ್ಕೊಂಡು ನಿಮಗೆ ಸಂಬಂಧಪಡ್ತಕ್ಕಂಥ ಇನ್ಫಾರ್ಮೇಶನ್ ಫಿಲಪ್ ಮಾಡ್ಕೋಬೇಕು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ. ಇನ್ನ ನೋ ಅಂತ ಕೊಟ್ರ ಇಲ್ಲಿ ಈ ರೀತಿಯಾಗಿ ಡ್ಯಾಶ್ ಅನ್ನ ಕೊಡ್ಬೇಕಾಗತ್ತಾ. ಈ ರೀತಿಯಾಗಿ ಇಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇನ್ಫಾರ್ಮೇಶನ್ ಫಿಲಪ್ ಮಾಡ್ಕೋಬೇಕು. ಇನ್ನ ಫಸ್ಟ್ ಪೇಜ್ ಅಲ್ಲಿ ಇಷ್ಟು ಇನ್ಫಾರ್ಮೇಶನ್ ಫಿಲಪ್ ಮಾಡ್ಕೊಂಡು ಇವಾಗ ಸೆಕೆಂಡ್ ಪೇಜ್ ಅಲ್ಲಿ ಯಾವ ರೀತಿ ಮಾಹಿತಿಯನ್ನ ಫಿಲಪ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಸಂಬಂಧಪಟ್ಟಂತೆ 12ನೇ ಕಾಲಮನ್ನ ಕೊಟ್ಟಿರ್ತಾರ. ನೀವೇನಾದ್ರೂ ಮಾಜಿ ಸೈನಿಕ ಅಭ್ಯರ್ಥಿಗಳು ಆಗಿದ್ರ ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಂದ್ರೆ 12ನೇ ಕಾಲಮಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಫಿಲಪ್ ಮಾಡ್ಕೋಬೇಕು. ಇನ್ನು ನೀವು ಹೊಸದಾಗಿ ಅರ್ಜಿನ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಾಗಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಆ ರೀತಿ ಡ್ಯಾಶ್ ಅನ್ನ ಕೊಡಬೇಕಾಗತ್ತ. ಇನ್ನು ಡ್ಯಾಶ್ ಅನ್ನ ಕೊಟ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ 13ನೇ ಕಾಲಮಲ್ಲಿ ನಿಮ್ಗೆ ಏನಾದ್ರು ವಯೋಮಿತಿ ಸಲ್ಲಿಕೆ ಇದ್ರ ಇಲ್ಲಿ ಎಸ್ ಅಂತ ಫಿಲಪ್ ಮಾಡ್ಕೋಬೇಕು. ಇಲ್ಲದೆ ಇದ್ದಲ್ಲಿ ನೋ ಅಂತ ಫಿಲಪ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಇಲ್ಲಂದ್ರೆ ಈ ರೀತಿ ಡ್ಯಾಶ್ ಅನ್ನ ಕೊಡಬೇಕಾಗತ್ತಾ ನಿಮ್ಗೆ ಅಪ್ಲೈ ಆಗದೆ ಇದ್ದಲ್ಲಿ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೋಡಿ ನೋ ಅಂತ ಕೂಡ ಫಿಲಪ್ ಮಾಡ್ಕೋಬಹುದು ನಿಮ್ಗೆ ವಯೋಮಿತಿ ಸಲ್ಲಿಕೆ ಇಲ್ಲದೆ ಇದ್ದಲ್ಲಿ. ಇನ್ನ ಇವಾಗ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೂಡ ಫಿಲಪ್ ಮಾಡ್ಕೋಬೇಕು. ಇದು ಮೇನ್ ಆಗಿರುತ್ತಾ. ಯಾಕಂದ್ರೆ ನಾವಿಲ್ಲಿ ಯಾವ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರ್ತೀವಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಎಜುಕೇಶನ್ ಕ್ವಾಲಿಫಿಕೇಶನ್ ನಾವಿಲ್ಲಿ ಫಿಲಪ್ ಮಾಡ್ಬೇಕಾಗತ್ತಾ. ಇಲ್ಲಿ ನಾನು ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ದೀನಿ. ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು ನಾವು ಡೈರೆಕ್ಟ್ ಆಗಿ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಅದಕ್ಕೋಸ್ಕರ ನಾ ಡೈರೆಕ್ಟ್ ಆಗಿ ಇಲ್ಲಿ 10th ಕ್ವಾಲಿಫಿಕೇಶನ್ ಮಾತ್ರ ಯಾಡ್ ಮಾಡಿದ್ರಿ. ನೀವು ಕೂಡ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಅಂದ್ರೆ ಎಕ್ಸಾಂಪಲ್ ಗೆ LDC ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ರೆ ಆ ಒಂದು ಹುದ್ದೆಗೆ PUC ಪಾಸ್ ಆಗಿರತಕ್ಕಂಥವ್ರು ಅರ್ಜಿನ ಸಲ್ಲಿಸಬೇಕು. ನೀವು ಇಲ್ಲಿ ನಿಮ್ಮ 10th ಕ್ವಾಲಿಫಿಕೇಶನ್ ಮತ್ತು PUC ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೋಬೇಕು. ಜೊತೆಗೆ ನಿಮ್ಮ 2 ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತಾ. ಇವಾಗ ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಇಲ್ಲಿ ಅಂದ್ರೆ ಆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವ ಒಂದು ಕ್ವಾಲಿಫಿಕೇಶನ್ ಬೇಕಾಗಿರುತ್ತ ಆ ಒಂದು ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೋಬೇಕಾಗತ್ತಾ. ಇಲ್ಲಿ ಎಕ್ಸಾಂಪಲ್ ಗೆ ಹೇಳ್ತೀನಿ ನಿಮಗೆ. ಇವಾಗ ನಾನು ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ನೇಮ್ ಆಫ್ ಎಕ್ಸಾಮಿನೇಷನ್ ಅಂತ ಕೊಟ್ಟಲ್ಲಿ SSLC ಅಥವಾ 10th ಅಂತ ಫಿಲಪ್ ಮಾಡ್ಕೋಬಹುದು. ಇನ್ನ ಇಲ್ಲಿ ಪಾಸಿಂಗ್ ಇಯರ್ ನ ಫಿಲಪ್ ಮಾಡ್ಕೋಬೇಕು. ಇಯರ್ ಅಂತ ಕೊಟ್ಟಲ್ಲಿ ಪಾಸಿಂಗ್ ಇಯರ್ ನ ಫಿಲಪ್ ಮಾಡ್ಕೊಳ್ಳಿ. ಇನ್ನ ಬೋರ್ಡ್ ಅಥವಾ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ನೇಮ್ ಅನ್ನ ಫಿಲಪ್ ಮಾಡ್ಕೋಬೇಕು ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ. ಇನ್ನ ಇಲ್ಲಿ ನಿಮ್ದು ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಆಗಿತ್ತ ಆ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಅದನ್ನು ಕೂಡ ಫಿಲಪ್ ಮಾಡ್ಕೋಬೇಕು. ಇನ್ನ ಗ್ರೇಡ್ ಅಥವಾ ಡಿವಿಷನ್ ಕೂಡ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತಾ. ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ಬರ್ತಲ್ಲ ಆ ರೀತಿ ನಿಮ್ದು ಯಾವ್ದು ಇರುತ್ತಾ ಆ ಒಂದು ಡಿವಿಷನ್ ಅಥವಾ ಒಂದು ಗ್ರೇಡ್ ನ ಫಿಲಪ್ ಮಾಡ್ಕೋಬೇಕು. ಇದು ಇಷ್ಟು ನೀವು ಇಲ್ಲಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನ ಫಿಲಪ್ ಮಾಡಬೇಕು. ನೀವೇನಾದ್ರೂ PUC ಕ್ವಾಲಿಫಿಕೇಶನ್ ಕೂಡ ಯಾಡ್ ಮಾಡ್ತಾ ಇದ್ರ ಇಲ್ಲಿ ಸೆಕೆಂಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ 12th ಅಂತ ಫಿಲಪ್ ಮಾಡ್ಕೋಬೇಕು. 12th ಅಂತ ಫಿಲಪ್ ಮಾಡ್ಕೊಂಡು ಇಲ್ಲಿ ಪಾಸಿಂಗ್ ಇಯರ್ ಮತ್ತೆ ಬೋರ್ಡ್ ನೇಮು ಮತ್ತೆ ಪರ್ಸೆಂಟೇಜ್ ಇಲ್ಲಿ ಗ್ರೇಡ್ ಅಥವಾ ಡಿವಿಷನ್ ಕೂಡ ಫಿಲಪ್ ಮಾಡ್ಕೋಬೇಕು. ಇನ್ನು ನೀವೇನಾದ್ರೂ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಡಿಗ್ರಿ ಕ್ವಾಲಿಫಿಕೇಶನ್ ಕೂಡ ಯಾಡ್ ಮಾಡ್ಕೋಬೇಕು. ಥರ್ಡ್ ಕಾಲಮ್ ಅಲ್ಲಿ ಡಿಗ್ರಿ ಅಂತ ಕೊಟ್ಕೊಂಡು ಇಲ್ಲಿ ಕೂಡ ಡಿಗ್ರಿ ಪಾಸಿಂಗ್ ಇಯರ್, ಡಿಗ್ರಿ ಬೋರ್ಡ್ ನೇಮು, ಡಿಗ್ರಿಲಿ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಇನ್ನ ಗ್ರೇಡ್ ಅನ್ನ ನೀವು ಇಲ್ಲಿ ಫಿಲಪ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರುತ್ತಾ. ನಿಮ್ಗೆ
ಯಾವ ಒಂದು ಕ್ವಾಲಿಫಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಶನ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ನಿಮಗೆ ಕ್ವಾಲಿಫಿಕೇಶನ್ ಬಗ್ಗೆ ಫಿಲ್ಅಪ್ ಮಾಡೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೀವೇನಾದ್ರೂ 10th ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಇಷ್ಟು ಕ್ವಾಲಿಫಿಕೇಶನ್ ಯಾಡ್ ಮಾಡಿದ್ರೆ ಸಾಕು ನಡೆಯುತ್ತೆ. ನೀವೇನಾದ್ರೂ PUC ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ 10th PUC ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೋಬೇಕು. ನೀವೇನಾದ್ರೂ ITI ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ 10th ITI ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೋಬೇಕು. ನೀವೇನಾದ್ರೂ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ 10th PUC ಡಿಗ್ರಿ ಕ್ವಾಲಿಫಿಕೇಶನ್ ಯಾಡ್ ಮಾಡಬೇಕು. ನೀವೇನಾದ್ರೂ ಡಿಪ್ಲೊಮಾ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ 10th ಡಿಪ್ಲೊಮಾ ಕ್ವಾಲಿಫಿಕೇಶನ್ ಯಾಡ್ ಮಾಡಬೇಕಾಗುತ್ತೆ. ಇಷ್ಟು ಕ್ವಾಲಿಫಿಕೇಶನ್ ಇಲ್ಲಿ ಯಾಡ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ನೀವು ಕ್ವಾಲಿಫಿಕೇಶನ್ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ನಿಮ್ದು ಏನಾದ್ರು ನೀವು ಯಾವ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಫಿಲ್ಅಪ್ ಮಾಡ್ಕೋಬಹುದು. ಆಗದೇ ಇದ್ರೆ ಈ ರೀತಿಯಾಗಿ ಡ್ಯಾಶ್ ಅನ್ನ ಕೊಟ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇನ್ನ ಲಿಸ್ಟ್ ಆಫ್ ಎನ್ಕ್ಲೋಸರ್ಸ್ ಅಂತ ಕೊಟ್ಟಿರ್ತಾರ. ಇಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕು ಅಂತ ಕೂಡ ಮಾಹಿತಿ ಇದಾಗಿರುತ್ತೆ. ಅಂದ್ರೆ ಎಕ್ಸಾಂಪಲ್ ಗೆ ನಿಮಗೆ ಹೇಳ್ತೀನಿ. ಇದಕ್ಕೂ ಮುಂಚೆ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕೊಟ್ಟಲ್ಲಿ ಅಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಟ್ಯಾಚ್ ಮಾಡಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಈ ರೀತಿಯಾಗಿ ಇಲ್ಲಿ ನಾವು ಯಾವ್ಯಾವ ಒಂದು ಮಾಹಿತಿಯನ್ನ ಫಿಲ್ಅಪ್ ಮಾಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳು ಕೂಡ ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ನಾ ಇಲ್ಲಿ ಎಕ್ಸಾಂಪಲ್ ಇವಾಗ ಮೊದಲಾಗಿ 10th ಮಾರ್ಕ್ಸ್ ಕಾರ್ಡ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಾನು 10th ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. 10th ಮಾರ್ಕ್ಸ್ ಕಾರ್ಡ್ ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಅನ್ನ ಕಂಪಲ್ಸರಿಗೆ ಅಟ್ಯಾಚ್ ಮಾಡಲೇಬೇಕು. ಆಧಾರ್ ಕಾರ್ಡ್ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇದಕ್ಕೂ ಮುಂಚೆಯಲ್ಲಿ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಒಂದು ಕ್ಯಾಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಅಲ್ಲಿ ಆ ಒಂದು ಸರ್ಟಿಫಿಕೇಟ್ ಕೂಡ ಅಟ್ಯಾಚ್ ಮಾಡಿ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಇನ್ನ ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಇನ್ನ ಪಾಸ್ಪೋರ್ಟ್ ಈ ಒಂದು 3 ದಾಖಲಾತಿಗಳಲ್ಲಿ ಇನ್ನೂ ಒಂದಿದೆ. ಆ ಒಂದು ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಬೇಕಂತ ಕೂಡ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಈ ಒಂದು 3 ದಾಖಲಾತಿಯಲ್ಲಿ ನೀವು ಯಾವುದೋ ಒಂದು ದಾಖಲಾತಿನಲ್ಲಿ ಕಂಪಲ್ಸರಿಯಾಗಿ ಅಟ್ಯಾಚ್ ಮಾಡಬೇಕಾಗತ್ತಾ. ಆಧಾರ್ ಕಾರ್ಡ್ ನ ಹೊರತುಪಡಿಸಿ ಆಧಾರ್ ಕಾರ್ಡ್ ಕೂಡ ಸಪರೇಟ್ ಆಗಿ ಬೇಕಾಗತ್ತಾ. ಇದು ಅಡ್ರೆಸ್ ಪ್ರೂಫ್ಗೋಸ್ಕರ ಪಾಸ್ಪೋರ್ಟ್, ರೇಷನ್ ಕಾರ್ಡ್, ವೋಟರ್ ID ಮತ್ತೆ ಇಲ್ಲಿ ಡ್ರೈವ್ ಲೈಸೆನ್ಸ್ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತಾ. 4ರಲ್ಲಿ ಯಾವ್ದಾದ್ರು ಒಂದನ್ನ ಅಟ್ಯಾಚ್ ಮಾಡ್ಕೋಬಹುದು. ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇವಾಗ ಒಂದನೇದಲ್ಲಿ ಪಾಸ್ಪೋರ್ಟ್ ಅಂತ ತಗೊಳ್ಳಿ, ನಂತರ ರೇಷನ್ ಕಾರ್ಡ್, ನಂತರ 3ನೇದಾಗಿ ವೋಟರ್ ID ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೊಟ್ಟಿದ್ರು. ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡೋ ಒಂದು ಲಿಸ್ಟ್ ಅಲ್ಲಿ ನಾನು ಇಲ್ಲಿ ವೋಟರ್ ID ನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಹತ್ರ ಇಲ್ಲಿ ಪಾಸ್ಪೋರ್ಟ್ ಇಲ್ಲ, ರೇಷನ್ ಕಾರ್ಡ್ ಕೂಡ ಇದೆ. ನೀವು ಯಾವ್ದನ್ನ ಬೇಕಾದ್ರೂ ಅಟ್ಯಾಚ್ ಮಾಡ್ಕೋಬಹುದು. ರೇಷನ್ ಕಾರ್ಡ್, ವೋಟರ್ ID ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೊಟ್ಟಿದ್ರು. ಈ ಒಂದು 4 ದಾಖಲಾತಿಗಳಲ್ಲಿ ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಅಟ್ಯಾಚ್ ಮಾಡ್ಕೋಬಹುದಾಗಿರುತ್ತಾ. ಆಧಾರ್ ಕಾರ್ಡ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು, ಅದು ಸಪರೇಟ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ 4ರಲ್ಲಿ ಕೂಡ ನೀವು ವಾಪಸ್ಸಾಗಿ ಬೇರೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ಕಂಪಲ್ಸರಿಯಾಗಿ ಅಟ್ಯಾಚ್ ಮಾಡಲೇಬೇಕಾಗತ್ತೆ. ಇನ್ನ ನಂತರ 5ನೇ ಕಾಲಮ್ ಅಲ್ಲಿ ನೀವೇನಾದ್ರೂ PUC ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ PUC ಕ್ವಾಲಿಫಿಕೇಶನ್ ಕೂಡ ಅಟ್ಯಾಚ್ ಮಾಡ್ಕೋಬಹುದಾಗಿರುತ್ತೆ. ಒಟ್ಟಿನಲ್ಲಿ ನೀವು ಎಷ್ಟು ಡಾಕ್ಯುಮೆಂಟ್ ಗಳನ್ನ ಅಟ್ಯಾಚ್ ಮಾಡ್ತಾ ಇರ್ತೀರಿ ಅದರ ಒಂದು ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಗಳನ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ನೀವು ಇವಾಗ ನೀವು ಎಕ್ಸಾಂಪಲ್ ಗೆ ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ತಾ ಇರ್ತೀರಿ ಆ ಒಂದು ಡಾಕ್ಯುಮೆಂಟ್ ನೇಮ್ ನಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಡಾಕ್ಯುಮೆಂಟ್ ನೇಮ್ ಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನಲ್ಲಿ ರೆಸಿಡೆನ್ಷಿಯಲ್, ಡೊಮೆಸ್ಟಿಕಲ್ ಈ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ಕೇಳಲ್ಲ. ಒಟ್ಟಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಬೇಕಂತ ಕೂಡ ನಿಮಗೆ ಮತ್ತೊಂದು ಸಾರಿ ತಿಳಿಸಿಕೊಡ್ತೀನಿ. ಇವಾಗ ಇಲ್ಲಿ ಫಾರ್ಮ್ ಅಲ್ಲಿ ಯಾವ ರೀತಿ ಮಾಹಿತಿಯನ್ನ ಫಿಲ್ಅಪ್ ಮಾಡಬೇಕು ಅಂತ ಅದ್ರ ಬಗ್ಗೆ ಮಾತ್ರ ತಿಳ್ಕೊಳ್ಳಿ. ಇನ್ನು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಕೂಡ ತಿಳಿಸಿಕೊಡ್ತೀನಿ. ಇನ್ನ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಇಲ್ಲಿ ನೋಡೋದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ 4 ಕಾಲಮ್ ಗಳನ್ನ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಅಂತ 4 ಕಾಲಮ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಆಧಾರ್ ಕಾರ್ಡ್ ಅಂತ ಕೊಟ್ಟಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆನ ಫಿಲ್ಅಪ್ ಮಾಡ್ಕೋಬೇಕು. ಪ್ಯಾನ್ ಕಾರ್ಡ್ ನಂಬರ್ ಅಂತ ಕೊಟ್ಟಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ನ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅಂತ ಕೊಟ್ಟಿರ್ತಾರ. ನೀವು ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇದ್ರೆ ಅದ್ರ ನಂಬರ್ ಕೂಡ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲದ್ರೆ ಈ ರೀತಿಯಾಗಿ ಡ್ಯಾಶ್ ಅನ್ನು ಕೊಡಬೇಕು. ಇನ್ನ ಪಾಸ್ಪೋರ್ಟ್ ನಂಬರ್ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೆ ಅದರ ನಂಬರ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲದ್ರೆ ಈ ರೀತಿಯಾಗಿ ಡ್ಯಾಶ್ ಅನ್ನ ಕೊಡಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಹತ್ರ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಇರ್ತಾವ ಅದರ ಸಂಖ್ಯೆನ ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲದೆ ಇರತಕ್ಕಂಥ ಡಾಕ್ಯುಮೆಂಟ್ ಗಳನ್ನ ಈ ರೀತಿಯಾಗಿ ಡ್ಯಾಶ್ ಅನ್ನ ನೀವು ಕೊಡಬಹುದಾಗಿರುತ್ತೆ. ಇಲ್ಲಿ ನೋಡಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಈ ರೀತಿಯಾಗಿ ಇಲ್ಲಿ ಮಾಹಿತಿಯನ್ನ ಫಿಲ್ಅಪ್ ಮಾಡಿ. ಇನ್ನ ಇಷ್ಟನ್ನ ಫಿಲ್ಅಪ್ ಮಾಡ್ಕೊಂಡು ಇವಾಗ ನಾವು ಡಿಕ್ಲರೇಷನ್ ಕೂಡ ಕೊಡಬೇಕಾಗತ್ತೆ. ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಪ್ಲೇಸ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ನಮ್ಮ ಊರ್ ಅಥವಾ ನಮ್ಮ ಒಂದು ವಿಲೇಜ್ ಸಿಟಿ ಆಗಿರ್ಬೋದು ಅದರ ನೇಮನ್ನ ಫಿಲ್ಅಪ್ ಮಾಡ್ಕೋಬೇಕು. ನಾನಲ್ಲಿ ನಮ್ಮ ಊರ್ ನೇಮನ್ನ ಫಿಲ್ಅಪ್ ಮಾಡಿದೀನಿ. ಇನ್ನ ಡೇಟ್ ಅಂತ ಕೊಟ್ಟಿರ್ತಾರ. ನಾವಿಲ್ಲಿ ಯಾವ ಒಂದು ಡೇಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ ಆ ಒಂದು ಡೇಟ್ ಅನ್ನ ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ಕರೆಕ್ಟ್ ಆಗಿ ಈ ಒಂದು ಡೇಟ್ ನೀವು ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತಾ ಇರ್ತಕ್ಕಂಥ ಡೇಟ್ ನ ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ಸೈಡ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನು ಕೂಡ ಮಾಡಬೇಕಾಗತ್ತಾ. ಇದು 2ನೇ ಫಾರ್ಮ್ ಅಲ್ಲಿ ಇಷ್ಟು ಮಾಹಿತಿಯನ್ನ ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಇಲ್ಲಿ ಮತ್ತೊಂದಿಷ್ಟು ಡಾಕ್ಯುಮೆಂಟ್ ಗಳು ಅಟ್ಯಾಚ್ ಮಾಡಬೇಕಾಗತ್ತೆ. ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಬೇಕಂತ ಇಲ್ಲಿ ಕೆಳಗಡೆ ಅವರು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಕೊಡಬೇಕಾಗತ್ತಾ. ಒಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಅನ್ನ ತಗೊಂಡು ಅದ್ರ ಮೇಲೆ ನೀವು ₹5 ಪೋಸ್ಟಲ್ ಸ್ಟಾಂಪ್ ಅನ್ನ ಪೇಸ್ಟ್ ಮಾಡಬೇಕಾಗತ್ತಾ. ಇಲ್ಲಿ ಸೈಡ್ ಅಲ್ಲಿ ₹5 ಪೋಸ್ಟಲ್ ಸ್ಟಾಂಪ್ ಅನ್ನ ಪೇಸ್ಟ್ ಮಾಡ್ಕೋಬೇಕು. ಇನ್ನ ಇಲ್ಲಿ ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಅಂದ್ರೆ ಯಾವ ರೀತಿ ಇರುತ್ತಂದ್ರೆ ಒಂದು ಎನ್ಲಾಪ್ ಅನ್ನ ತಗೊಳ್ಳಿ. ಒಂದು ಎನ್ಲಾಪ್ ಸೈಜ್ ಇದಕ್ಕೂ ಮುಂಚೆ ನಾನು ನೋಟಿಫಿಕೇಶನ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಮತ್ತೊಂದು ಸಾರಿ ತಿಳಿಸಿಕೊಡ್ತೀನಿ. ಇಲ್ಲಿ 2 ಅಂತ ಕೊಡಬೇಕಂತ 2 ಅಂತ ಕೊಟ್ಟು ನಾವು ಇದಕ್ಕೂ ಮುಂಚೆ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡಿದ್ವಿ. ಅಲ್ಲಿ ಕೋರೆಸ್ಪಾಂಡೆಂಟ್ ಅಡ್ರೆಸ್ ಮತ್ತು
ಪರ್ಮನೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡಿದ್ವಿ, ಆ ಒಂದು ಅಡ್ರೆಸ್ ನ ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತಾ. ಯಾಕಂದ್ರ ಇವಾಗ ನಾವೇನಾದ್ರೂ ಕ್ವಾಲಿಫೈಡ್ ಆಗಿದ್ರೆ ಅಥವಾ ಎಲಿಜಿಬಲ್ ಆಗಿದ್ರೆ ಈ ಒಂದು ಎನ್ಲಾಪ್ ಮೂಲಕ ವಾಪಸ್ಸಾಗಿ ನಮಗೆ ಅವರು ಅಡ್ಮಿಟ್ ಕಾರ್ಡ್ ನ ಸೆಂಡ್ ಮಾಡ್ತಾರ. ಇಲ್ಲಿ 2 ಅಂತ ಕೊಟ್ಟು ನಿಮ್ಮ ನೇಮು, ಫಾದರ್ಸ್ ನೇಮು, ಯಾಟ್ ಪೋಸ್ಟ್, ತಾಲೂಕು, ಡಿಸ್ಟಿಕ್, ಪಿನ್ ಕೋಡ್, ಸ್ಟೇಟ್ ಮತ್ತು ಮೊಬೈಲ್ ಸಂಖ್ಯೆಯನ್ನ ಫಿಲ್ಅಪ್ ಮಾಡ್ಕೋಬೇಕು. ಇದು ಎನ್ಲಾಪ್ ನ ಫ್ರಂಟ್ ಸೈಡ್ ಅಲ್ಲಿ ಮಾತ್ರ ನೀವು ಇಷ್ಟು ಮಾಹಿತಿಯನ್ನ ಫಿಲ್ಅಪ್ ಮಾಡ್ಕೋಬೇಕು. ಇದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಮಾತ್ರ ಆಗಿರುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ 2 ಸೆಲ್ಫ್ ಅಟೆಸ್ಟೆಡ್ ಒಂದು ಫೋಟೋ ಕಾಪೀಸ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತ. ಇಲ್ಲಿ ಟೋಟಲ್ ಆಗಿ 2 ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಅಂತ ಕೇಳ್ತಾರ. ಒಂದು 2 ಫೋಟೋನ ತಗೊಳ್ಳಿ ಎಷ್ಟ, 2 ಫೋಟೋನ ತಗೊಂಡು ಅದರ ಬ್ಯಾಕ್ ಸೈಡ್ ನೀವು ಇಲ್ಲಿ ನೇಮ್ ಅಂಡ್ ಮದರ್ಸ್ ಅಥವಾ ಫಾದರ್ಸ್ ನೇಮ್ ಆಫ್ ದಿ ಬ್ಯಾಕ್ ಸೈಡ್ ಅಂತ ಕೊಟ್ಟಿರ್ತಾರ. ನಿಮ್ಮ ನೇಮ್ ಅಥವಾ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಒಂದು ಫೋಟೋ ಕಾಪಿ ಇದೆ ಅಂತ ಅನ್ಕೊಳ್ಳೋಣ, ಫೋಟೋ ಕಾಪಿಯನ್ನ 2 ಕಾಪಿ ಕೊಡಬೇಕಾಗುತ್ತೆ. ಟೋಟಲ್ ಆಗಿ 2 ಕಾಪಿಯನ್ನ ತಗೊಂಡು ಅದರ ಬ್ಯಾಕ್ ಸೈಡ್ ನಿಮ್ಮ ನೇಮ್ ಮತ್ತು ನಿಮ್ಮ ಫಾದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲದಲ್ಲಿ ನಿಮ್ಮ ಮದರ್ ನೇಮ್ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಫಾದರ್ಸ್ ಅಥವಾ ಮದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬಹುದು. ನಿಮ್ಮ ನೇಮ್ ಅಂತೂ ಕಂಪಲ್ಸರಿ ಆಗಿ ಇರಲೇಬೇಕಾಗತ್ತ. ಇವಾಗ ನಾ ಇಲ್ಲಿ ನನ್ನ ನೇಮ್ ಅನ್ನ ಮತ್ತೆ ನನ್ನ ಫಾದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡಿದೀನಿ. ಈ ರೀತಿಯಾಗಿ ಇಲ್ಲಿ ನೀವು ಮದರ್ಸ್ ನೇಮ್ ಅಂದ್ರೆ ಫಿಲ್ಅಪ್ ಮಾಡ್ಕೋಬಹುದು, ಫಾದರ್ಸ್ ನೇಮ್ ಅಂದ್ರೆ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲಿ ಡೈರೆಕ್ಟ್ ಆಗಿ ಅವರು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಬ್ಯಾಕ್ ಸೈಡ್ ಅಲ್ಲಿ 2 ಫೋಟೋ ಬ್ಯಾಕ್ ಸೈಡ್ ಅಲ್ಲಿ ಇಷ್ಟು ಮಾಹಿತಿಯನ್ನ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಇದಾದ್ಮೇಲೆ ಅಕ್ನಾಲೆಜ್ಮೆಂಟ್ ಅಥವಾ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟಿರ್ತಾರ. ಅಡ್ಮಿಟ್ ಕಾರ್ಡ್ ಕೂಡ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇನ್ನ ಇದಾದ್ಮೇಲೆ ಅಲ್ಲಿ ಇದಕ್ಕೂ ಮುಂಚೆ ನಾವು ಮೇಲ್ಗಡೆ ಇಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಫಿಲ್ಅಪ್ ಮಾಡಿದ್ವಿ. ನೋಡಿದ್ದು ಇಲ್ಲಿ ಮೇಲ್ಗಡೆ ಡಾಕ್ಯುಮೆಂಟ್ಸ್ ಗಳನ್ನ ಫಿಲ್ಅಪ್ ಮಾಡಿದೀನಿ. ಇದು ನಾನು ಇವಾಗ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡುವಂತ ಒಂದು ಡಾಕ್ಯುಮೆಂಟ್ಸ್ ಗಳಾಗಿರ್ತಾವ. ಟೋಟಲ್ ಆಗಿ ಇಲ್ಲಿ 4 ಡಾಕ್ಯುಮೆಂಟ್ಸ್ ಗಳನ್ನ ಫಿಲ್ಅಪ್ ಮಾಡಿದೀನಿ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ನಾವು ಇಲ್ಲಿ ಎಷ್ಟು ಡಾಕ್ಯುಮೆಂಟ್ ಗಳನ್ನ ಅಟ್ಯಾಚ್ ಮಾಡ್ತಾ ಇರ್ತೀವಿ ಅದರ ಸಂಖ್ಯೆಯನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ನೋಡಿದ್ನು ಇಲ್ಲಿ ಆಲ್ರೆಡಿ ಫಿಲ್ಅಪ್ ಮಾಡಿದೀನಿ 4 ಅಂತ. ಆ ಒಂದು 4 ಕೂಡ ಒಂದ್ ಸೈಡ್ ಜೆರಾಕ್ಸ್ ಮಾಡಿಸ್ಕೊಂಡು ಅದರ ಮೇಲ್ಗಡೆ ನಾವಿಲ್ಲಿ ನಮ್ಮ ಸಿಗ್ನೇಚರ್ ಅನ್ನ ಮಾಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಬೇಕು. ನೀವು ಕೂಡ ಇದೇ ರೀತಿಯಾಗಿ ಎಷ್ಟು ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಅಟ್ಯಾಚ್ ಮಾಡ್ತಾ ಇರ್ತೀರಿ ಆ ಒಂದು ಡಾಕ್ಯುಮೆಂಟ್ ಗಳನ್ನ ನೇಮನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಂಡು ಇನ್ನ ಅದರ ಮೇಲ್ಗಡೆ ಒಂದ್ ಸೆಟ್ ಜೆರಾಕ್ಸ್ ಅನ್ನ ತಗೊಂಡು ಅದರ ಮೇಲ್ಗಡೆ ನೀವು ನಿಮ್ಮ ಸಿಗ್ನೇಚರ್ ಅನ್ನ ಮಾಡಬೇಕು. ಸಿಗ್ನೇಚರ್ ಅನ್ನ ಮಾಡಿ ಅವು ಎಷ್ಟು ಕಾಪಿ ಆಗಿರ್ತಾವ ಅವನ್ನ ಎನಿಸಬೇಕಾಗತ್ತೆ. ಎನಿಸಿ ನೀವು 4 ಇದ್ರೆ 4 ಅಂತ ಫಿಲ್ಅಪ್ ಮಾಡ್ಕೋಬೇಕು, 5 ಇದ್ರೆ 5 ಅಂತ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ಕರೆಕ್ಟ್ ಆಗಿ ಎಷ್ಟು ಇನ್ಫಾರ್ಮೇಶನ್ ಕಡ್ಡಾಯವಾಗಿ ಫಿಲ್ಅಪ್ ಮಾಡಲೇಬೇಕಾಗತ್ತೆ. ಇದು ಸೆಕೆಂಡ್ ಪೇಜ್. ಇನ್ನ ಈ ಒಂದು ನಿಮ್ಮ ಅಪ್ಲಿಕೇಶನ್ ಫಾರಂ ಮತ್ತು ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಬೇಕಂತ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಒಂದು ಸೆಲ್ಫ್ ಅಡ್ರೆಸ್ ಎಲ್ಲ ಬೇಕಾಗತ್ತ, ಮತ್ತೆ 2 ಎಕ್ಸ್ಟ್ರಾ ಫೋಟೋನು ಕೂಡ ಒಂದು ಕವರ್ ಒಳಗಡೆ ಹಾಕಬೇಕು. ಇನ್ನ ಅಡ್ಮಿಟ್ ಕಾರ್ಡ್ ಕೂಡ ಇದೆ, ಅದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸಿಕೊಡ್ತೀನಿ. ಇನ್ನ ನೀವು ಇಲ್ಲಿ ಎಷ್ಟು ಡಾಕ್ಯುಮೆಂಟ್ ಗಳನ್ನ ಅಟ್ಯಾಚ್ ಮಾಡ್ತಾ ಇರ್ತೀರಿ ಅದರ ಸಂಖ್ಯೆ ಮತ್ತು ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಒಂದ್ಸಲ ಜೆರಾಕ್ಸ್ ಮಾಡಿಸ್ಕೊಂಡು ಅದರ ಮೇಲೆ ನೀವು ಸಿಗ್ನೇಚರ್ ಅನ್ನ ಮಾಡಿ ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತ. ಇಲ್ಲಿ ಸೆಲ್ಫ್ ಅಟೆಸ್ಟೆಡ್ ಅಂತ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರ. ಇಲ್ಲಿ 2 ಸೆಲ್ಫ್ ಅಟೆಸ್ಟೆಡ್ ಫೋಟೋಗ್ರಾಫ್ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ರ. ನೀವು ಇಲ್ಲಿ 2 ಫೋಟೋ ಎಕ್ಸ್ಟ್ರಾ ಫೋಟೋನ ಹಾಕ್ತಾ ಇರ್ತಿರಲ್ಲ, ಆ ಒಂದು 2 ಫೋಟೋ ಮೇಲ್ಗಡೆ ನೀವು ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನ ಮಾಡಬೇಕಾಗತ್ತಾ. ಇಷ್ಟು ಕಂಪಲ್ಸರಿ ಆಗಿ ಮಾಡಲೇಬೇಕಾಗತ್ತಾ. ಇನ್ನ ಇಷ್ಟನ್ನ ಇದು ಸೆಕೆಂಡ್ ಪೇಜ್ ಅಲ್ಲಿ ಮಾಹಿತಿ ಆಯ್ತು. ಇನ್ನ ಥರ್ಡ್ ಅಂದ್ರೆ ಅಡ್ಮಿಟ್ ಕಾರ್ಡ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಅಡ್ಮಿಟ್ ಕಾರ್ಡ್ ಅಲ್ಲಿ ಯಾವ ಒಂದು ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡೋದು ಅಂತ ತಿಳಿಸಿಕೊಡ್ತೀನಿ. ಇದು ಅಡ್ಮಿಟ್ ಕಾರ್ಡ್ ಆಗಿರುತ್ತಾ 3ನೇ ಪೇಜ್. ಇಲ್ಲಿ ಮೇಲ್ಗಡೆ ಪೋಸ್ಟ್ ಅಪ್ಲೋಡ್ ಫಾರಂ ಅಂತ ಕೊಟ್ಟಿರ್ತಾರ. ನಾವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀವಿ ಆ ಒಂದು ಪೋಸ್ಟ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಯಾವ ಒಂದು ಯೂನಿಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ ಆ ಒಂದು ಯೂನಿಟ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಈ ರೀತಿಯಾಗಿ ಕರೆಕ್ಟ್ ಆಗಿ ಎಲ್ಲವೂ ಕೂಡ ತಿಳಿಬೇಕಾಗತ್ತಾ. ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಕ್ಯಾಪಿಟಲ್ ಲೆಟರ್ ಗಳಲ್ಲೇ ಫಿಲ್ಅಪ್ ಮಾಡಿ. ಇನ್ನ ಇದಾದ್ಮೇಲೆ ಇಲ್ಲಿ ನೇಮ್ ಆಫ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿರ್ತಾರ. ಅಂದ್ರೆ ಇಲ್ಲಿ ನಾವು ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ನೇಮ್ ಅನ್ನು ಕೂಡ ಫಿಲ್ಅಪ್ ಮಾಡಬೇಕಾಗತ್ತಾ. ಇಲ್ಲಿ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಕ್ಯಾಪಿಟಲ್ ಲೆಟರ್ ಗಳಲ್ಲೇ ಫಿಲ್ಅಪ್ ಮಾಡಿ. ಇನ್ನು ಡೇಟ್ ಆಫ್ ಬರ್ತ್ ನ ಫಿಲ್ಅಪ್ ಮಾಡ್ಕೋಬೇಕು. ನಂತರ ಮದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಫಾದರ್ಸ್ ನೇಮ್, ನಂತರ ಕ್ಯಾಟಗರಿ ಅಪ್ಲೈಡ್ ಫಾರ್ ನೀವು ಇಲ್ಲಿ ಯಾವ ಒಂದು ಕ್ಯಾಟಗರಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಕ್ಯಾಟಗರಿಯನ್ನ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಅಡ್ರೆಸ್ ಕೂಡ ಫಿಲ್ಅಪ್ ಮಾಡಬೇಕಾಗತ್ತಾ. ಕೋ ರೆಸ್ಪಾಂಡ್ ಅಡ್ರೆಸ್ ಅಂತ ಕೊಟ್ಟಿರ್ತಾರ. ಇಲ್ಲಿ ನಿಮ್ಮ ಪ್ರಸ್ತುತವಾಗಿ ಯಾವ ಒಂದು ಸ್ಥಳದಲ್ಲಿ ಇರ್ತೀರಿ ಆ ಒಂದು ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಹೌಸ್ ನಂಬರ್ ಅಥವಾ ಸ್ಟ್ರೀಟ್ ಅಥವಾ ವಿಲೇಜ್ ಅಂತ ಕೊಟ್ಟಿರ್ತಾರ. ಇಲ್ಲಿ ನಿಮ್ಮ ಊರು ಅಥವಾ ಹೌಸ್ ನಂಬರು ಅಥವಾ ಬೀದಿ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬಹುದು. ಫಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಾ ಡೈರೆಕ್ಟ್ ಆಗಿ ಇಲ್ಲಿ ಯಾಟ್ ಪೋಸ್ಟ್ ಅಂತ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಪೋಸ್ಟ್ ಆಫೀಸ್ ಅಂತ ಸೆಪರೇಟ್ ಆಗಿ ಕೂಡ ಕೇಳ್ತಾರ. ಇಲ್ಲಿ ಕೂಡ ವಾಪಸ್ ಆಗಿ ನಾನು ಪೋಸ್ಟ್ ಆಫೀಸ್ ಫಿಲ್ಅಪ್ ಮಾಡಿದೀನಿ. ಇನ್ನು ತಹಸೀಲ್ ಅಂತ ಕೊಟ್ಟಿರ್ತಾರ. ಇಲ್ಲಿ ನಿಮ್ಮ ಊರಿಗೆ ಸಂಬಂಧಪಡ್ತಕ್ಕಂಥ ತಹಸೀಲ್ದಾರ್ ಆಫೀಸು ಯಾವ ಒಂದು ಪ್ಲೇಸ್ ಅಲ್ಲಿ ಇರುತ್ತೆ ಆ ಒಂದು ಪ್ಲೇಸ್ ನ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಡಿಸ್ಟ್ರಿಕ್ಟ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ನಂತರ ಸ್ಟೇಟ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ ನ ಫಿಲ್ಅಪ್ ಮಾಡ್ಕೋಬೇಕು. ನಂತರ ಮೊಬೈಲ್ ಸಂಖ್ಯೆ ಮತ್ತೆ ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಕೂಡ ಫಿಲ್ಅಪ್ ಮಾಡಬೇಕಾಗತ್ತಾ. ನಾವಿಲ್ಲಿ ಅಡ್ಮಿಟ್ ಕಾರ್ಡ್ ಅಲ್ಲಿ ಎಷ್ಟು ಮಾಹಿತಿಯನ್ನು ಮಾತ್ರ ಫಿಲ್ಅಪ್ ಮಾಡಬೇಕು. ಇನ್ನು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಫಾರ್ ಆಫೀಸ್ ಯೂಸ್ ಅಂತ ಕೊಟ್ಟಿರ್ತಾರ. ಇಲ್ಲಿ ನೀವು ಯಾವುದೇ ರೀತಿಯಾಗಿ ಫಿಲ್ಅಪ್ ಮಾಡೋದಕ್ಕೆ ಹೋಗಬೇಡಿ. ಇದು ಆಫೀಸರ್ಗಳ ಈ ಒಂದು ಕಾಲಮ್ ಅನ್ನ ಭರ್ತಿ ಮಾಡ್ತಾರ. ನೀವೇನಾದ್ರು ಒಂದು ಎಕ್ಸಾಮ್ಗೆ ಕ್ವಾಲಿಫೈಡ್ ಆಗಿದ್ರೆ ಇಲ್ಲಿ ಅವರು ಮಾಹಿತಿಯನ್ನ ಫಿಲ್ಅಪ್ ಮಾಡಿ ವಾಪಸ್ ಆಗಿ ನಿಮಗೆ ಒಂದು ಅಡ್ಮಿಟ್ ಕಾರ್ಡ್ ನ ಸೆಂಡ್ ಮಾಡ್ತಾರ. ಇಲ್ಲಿ ರಿಪೋರ್ಟಿಂಗ್ ಟೈಮ್, ಒಂದು ಎಕ್ಸಾಮಿನೇಷನ್ ಡೇಟು ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಇಲ್ಲಿ ನೀವು ಯಾವುದೇ ರೀತಿಗೆ ಮಾಹಿತಿಯನ್ನ ಫಿಲ್ಅಪ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದ್ರೂ ಎಲಿಜಿಬಲ್ ಆಗಿದ್ರೆ ವಾಪಸ್ ಆಗಿ ನಿಮಗೆ ಅವರು ಈ ಒಂದು ಅಡ್ಮಿಟ್ ಕಾರ್ಡ್ ನ ಫಿಲ್ಅಪ್ ಮಾಡಿ ವಾಪಸ್ ಆಗಿ ಅವರು ನಿಮ್ಮ ವಿಳಾಸಕ್ಕೆ ಸೆಂಡ್ ಮಾಡ್ತಾರ. ನೀವು
ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಿರ್ತಕ್ಕಂಥ ಒಂದು ಸೆಲ್ಫ್ ಅಡ್ರೆಸ್ಡ್ ಎನ್ಆಪ್ ನ ಮೂಲಕ ಕರೆಕ್ಟ್ ಆಗಿ ಇಷ್ಟು ಇನ್ಫಾರ್ಮೇಶನ್ ಚೆಕ್ ಮಾಡ್ಕೊಂಡು ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಅಟ್ಯಾಚ್ ಮಾಡ್ಕೊಂಡು ನೀವು ಈಸಿಯಾಗಿ ಅರ್ಜಿನ ಸಲ್ಲಿಸಬಹುದು. ಇವಾಗ ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದು ಥರ್ಡ್ ಪೇಜ್. ಈ ಒಂದು ಥರ್ಡ್ ಪೇಜ್ ಅಲ್ಲಿ ಎಷ್ಟು ಮಾಹಿತಿನ ಮಾತ್ರ ನಾವು ಫಿಲ್ಅಪ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ನಾನು AI ಒಂದು ಕಾಲಮ್ ಅನ್ನ ಭರ್ತಿ ಮಾಡಿದೀನಿ, ಅಷ್ಟು ಕಾಲಮ್ ಅನ್ನ ಮಾತ್ರ ಭರ್ತಿ ಮಾಡಿ ಇವಾಗ AI ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಹೇಳಿದೀನಿ, ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕೂಡ ಅಟ್ಯಾಚ್ ಮಾಡಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಕೂಡ ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಎನ್ಲಾಪ್ ಅನ್ನ ಭರ್ತಿ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಿಮಗೆ ಮತ್ತಷ್ಟು ನಾನು ಇವರಿಗೆ ಕೂಡ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಟ್ನಲ್ಲಿ ಇಷ್ಟು ನಾವಿಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರಂ ಅನ್ನ ಭರ್ತಿ ಮಾಡಬೇಕು. ಇನ್ನ ಇಲ್ಲಿ AI ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕು. ಮತ್ತೆ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಮೇಲ್ಗಡೆ ಯಾವ ರೀತಿ ಮಾಹಿತಿಯನ್ನ ಫಿಲ್ಅಪ್ ಮಾಡಬೇಕು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಾಗಿ ನಾವು AI ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಡೈರೆಕ್ಟ್ ಆಗಿ ಅವರು ಕೆಳಗಡೆ ಒಂದು ಅಪ್ಲಿಕೇಶನ್ ಫಾರಂ ಜೊತೆಗೆ AI ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕಂತ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಮೊದಲಾಗಿ 10th ಮಾರ್ಕ್ಸ್ ಕಾರ್ಡ್ ಅಥವಾ 10th ಸರ್ಟಿಫಿಕೇಟ್ ಅಥವಾ ಮುನ್ಸಿಪಾಲಿಟಿ ಬರ್ತ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಗೋಸ್ಕರ ಅಂದ್ರೆ ಬರ್ತ್ ಪ್ರೂಫ್ ಗೋಸ್ಕರ ನೀವು ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಥವಾ ನಿಮ್ಮ 10th LC ಅಥವಾ ಮುನ್ಸಿಪಾಲಿಟಿ ಬರ್ತ್ ಸರ್ಟಿಫಿಕೇಟ್ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲದೇ ಇದ್ದಲ್ಲಿ ನಿಮ್ಮ 10th LC ಅಥವಾ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲಿ ನೀವು ನಿಮ್ಮ 10th ನೀವೇನಾದ್ರೂ 10ನೇ ತರಗತಿ ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ರೆ ಡೇಟ್ ಆಫ್ ಬರ್ತ್ ಪ್ರೂಫ್ ಮತ್ತು ಕ್ವಾಲಿಫಿಕೇಶನ್ ಗೋಸ್ಕರ 10th ಮಾರ್ಕ್ಸ್ ಕಾರ್ಡ್ ನ ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲಿ ಎರಡು ಕೂಡ ಒಂದೇ ಡಾಕ್ಯುಮೆಂಟ್ ಕನ್ಸಿಡರ್ ಆಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಗಳನ್ನ ಇಲ್ಲಿ ಕಂಪಲ್ಸರಿ ಆಗಿ ಅಟ್ಯಾಚ್ ಮಾಡ್ಲೇಬೇಕಾಗತ್ತೆ. ಇನ್ನು ನಂತರ ಎರಡನೇದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ. ಇವಾಗ 10th ಮಾರ್ಕ್ಸ್ ಕಾರ್ಡ್ ಆಯ್ತು, ಒಂದೇದು ಅಥವಾ 10th LC ಆಯ್ತು, ನಿಮ್ಮ ಹತ್ರ 10th LC ಇದ್ರೆ ಅದನ್ನ ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲದ್ರೆ 10th ಮಾರ್ಕ್ಸ್ ಕಾರ್ಡ್ ನ ಅಟ್ಯಾಚ್ ಮಾಡಿದ್ರು ಕೂಡ ನಡೆಯುತ್ತಾ. ಇವಾಗ ಒಂದೇದು 10th ಮಾರ್ಕ್ಸ್ ಕಾರ್ಡ್, ಎರಡನೇದು ಆಧಾರ್ ಕಾರ್ಡ್ ಬೇಕಾಗತ್ತಾ. ಇಲ್ಲಿ ನೋಡೋದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇದಕ್ಕೂ ಮುಂಚೆ ನಿಮಗೆ ಮೇಲ್ಗಡೆ ತಿಳಿಸಿಕೊಟ್ಟಿದ್ದೆ ಒಂದು ಅಪ್ಲಿಕೇಶನ್ ಫಾರಂ ನ ಭರ್ತಿ ಮಾಡುವಾಗ ಇಲ್ಲಿ ಆಧಾರ್ ಕಾರ್ಡ್ ಕೂಡ ಸೆಪರೇಟ್ ಆಗಿ ಕೇಳಿದ್ರ. ಇನ್ನು ಇದಾದ್ಮೇಲೆ ಮಾರ್ಕ್ ಶೀಟ್ ಆಫ್ ದಿ ಎಜುಕೇಶನ್ ಕ್ವಾಲಿಫಿಕೇಶನ್ ಮೆನ್ಷನ್ಡ್ ಅಗೇನ್ಸ್ಟ್ ದ ಪೋಸ್ಟ್ ಅಪ್ಲೈಡ್ ಅಂತ ಕೊಟ್ಟಿರ್ತಾರ. ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದಕ್ಕೂ ಮುಂಚೆ ಕೂಡ ನಿಮಗೆ ತಿಳಿಸಿಕೊಡ್ತೀನಿ. ನೀವೇನಾದ್ರೂ 10th ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ರೆ 10th ಮಾರ್ಕ್ಸ್ ಕಾರ್ಡ್ ಅಟ್ಯಾಚ್ ಮಾಡ್ಕೋಬೇಕು. ನೀವೇನಾದ್ರೂ PUC ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮ್ಮ 10th ಮತ್ತು PUC ಮಾರ್ಕ್ಸ್ ಕಾರ್ಡ್ ಅಟ್ಯಾಚ್ ಮಾಡ್ಕೋಬೇಕು. ನೀವೇನಾದ್ರೂ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮ್ಮ 10th PUC ಮತ್ತು ಡಿಗ್ರಿ ಕ್ವಾಲಿಫಿಕೇಶನ್ ಒಂದು ಮಾರ್ಕ್ಸ್ ಕಾರ್ಡ್ ಗಳನ್ನ ಅಟ್ಯಾಚ್ ಮಾಡ್ಕೋಬೇಕು. ನೀವೇನಾದ್ರೂ ITI ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮ್ಮ 10th ಮತ್ತು ITI ಮಾರ್ಕ್ಸ್ ಕಾರ್ಡ್ ಗಳನ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲಿ ನೀವು ಯಾವ ಒಂದು ಕ್ವಾಲಿಫಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಅದಕ್ಕೆ ಸಂಬಂಧಪಟ್ಟಂತ ಮಾರ್ಕ್ಸ್ ಕಾರ್ಡ್ ಗಳನ್ನ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಮೂರನೇದಾಗಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇನ್ನ ಇದಾದ್ಮೇಲೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಅಟ್ಯಾಚ್ ಮಾಡಬೇಕಾಗತ್ತಾ. SC ST ಅಥವಾ OBC ಅಥವಾ EWS ಅಂತ ಕೊಟ್ಟಿರ್ತಾರೆ. ನೀವೇನಾದ್ರೂ ಇಲ್ಲಿ ಕೊಟ್ಟಿರತಕ್ಕಂತ ಕ್ಯಾಂಡಿಡೇಟ್ ಗಳಾಗಿದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಲೇಬೇಕಾಗತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳ ಆಗಿರೋದ್ರಿಂದ ಕಂಪಲ್ಸರಿ ಆಗಿ ಇಂಗ್ಲಿಷ್ ಫಾರ್ಮೆಟ್ ಅಲ್ಲಿ ಇರತಕ್ಕಂತ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಿ ಮೇನ್ ಆಗಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್. ಇನ್ನ ಇದಾದ್ಮೇಲೆ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನೀವೇನಾದ್ರೂ PH ಅಭ್ಯರ್ಥಿ ಆಗಿದ್ರೆ ನಿಮ್ಮ ಒಂದು PH ಸರ್ಟಿಫಿಕೇಟ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರೆ ನಿಮ್ಮ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಇನ್ನ ಇಲ್ಲಿ NOC ಅಂತ ಕೇಳ್ತಾರ. ಇಲ್ಲಿ ಯಾವ ರೀತಿ NOC ನೀವು ಅಟ್ಯಾಚ್ ಮಾಡ್ಬೇಕಂದ್ರೆ ಇದು ಎಂಪ್ಲಾಯರ್ ಪ್ರೆಸೆಂಟ್ ಎಂಪ್ಲಾಯರ್ ಗೆ ಸಂಬಂಧಪಟ್ಟಂತೆ ಮಾತ್ರ NOC ಬೇಕಾಗತ್ತೆ. ಇಲ್ಲಿ ಹೊಸದಾಗಿ ಅರ್ಜಿನ ಸಲ್ಲಿಸೋರಿಗೆ ಈ ಒಂದು ಡಾಕ್ಯುಮೆಂಟ್ ನ ಅವಶ್ಯಕತೆ ಇರಂಗಿಲ್ಲ. ಇನ್ನ ಕೊನೆದಾಗಿ ಬಂದ್ಬಿಟ್ಟು ಅಡ್ರೆಸ್ ಪ್ರೂಫ್ ಅಂತ ಕೊಟ್ಟು ಬ್ರಾಕೆಟ್ ಅಲ್ಲಿ 4 ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಅಡ್ರೆಸ್ ಪ್ರೂಫ್ ಗೋಸ್ಕರ ನಾವಿಲ್ಲಿ ಪಾಸ್ಪೋರ್ಟ್ ಅಥವಾ ರೇಷನ್ ಕಾರ್ಡ್ ಅಥವಾ ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಇದಕ್ಕೂ ಮುಂಚೆ ಕೂಡ ನಿಮಗೆ ಒಂದು ಅಪ್ಲಿಕೇಶನ್ ಫಾರಂ ಅನ್ನ ಭರ್ತಿ ಮಾಡುವಾಗ ಆ ಒಂದು ಬಾಕ್ಸ್ ಅಲ್ಲಿ ಫಿಲ್ಅಪ್ ಮಾಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಗಳನ್ನ ನಾನು ತಿಳಿಸಿಕೊಟ್ಟಿದ್ದೀನಿ. ಯಾವ ಒಂದು ಡಾಕ್ಯುಮೆಂಟ್ ಗಳನ್ನ ಫಿಲ್ಅಪ್ ಮಾಡಿದೀನಿ ಆ ಎಲ್ಲಾ ಡಾಕ್ಯುಮೆಂಟ್ ಗಳು ಕೂಡ ಕಂಪಲ್ಸರಿ ಆಗಿ ಅಟ್ಯಾಚ್ ಮಾಡಲೇಬೇಕಂತ. ಇಲ್ಲಿ ಕೂಡ ಅವರು ಸೆಪರೇಟ್ ಆಗಿ ಅಂದ್ರೆ ಇಲ್ಲಿ ಯಾವ ರೀತಿ ಮಾಹಿತಿಯನ್ನು ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿನ ನಾವು ನೋಡ್ಕೊಂಡು ಒಂದು ಅಪ್ಲಿಕೇಶನ್ ಫಾರಂ ಅನ್ನ ಭರ್ತಿ ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ ಗೆ ನಿಮಗೆ ತಿಳಿಸಿಕೊಡ್ತೀನಿ. ಕೊನೆದಾಗಿ ಇದು ಲಾಸ್ಟ್ ಕಾಲಮು. ಇಲ್ಲಿ ಅಡ್ರೆಸ್ ಪ್ರೂಫ್ ಗೋಸ್ಕರ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಡಾಕ್ಯುಮೆಂಟ್ ಗಳಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನಾವು ಕಂಪಲ್ಸರಿ ಆಗಿ ಅಟ್ಯಾಚ್ ಮಾಡಲೇಬೇಕು. ಇಲ್ಲಿ ನಾನು ನಿಮಗೆ ತಿಳಿಸಿಕೊಡ್ಬೇಕಂದ್ರ ಇಲ್ಲಿ ಮೊದಲಾಗಿ 10th ಮಾರ್ಕ್ಸ್ ಕಾರ್ಡ್ ಅಟ್ಯಾಚ್ ಮಾಡಿದ್ವಿ, ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ ನ ಅಟ್ಯಾಚ್ ಮಾಡಿದ್ವಿ, ಮತ್ತೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಟ್ಯಾಚ್ ಮಾಡಿದ್ವಿ. ಇನ್ನ ಇದಾದ್ಮೇಲೆ ಇಲ್ಲಿ ಐದನೇದಾಗಿ ಇವಾಗ ನಾವಿಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಕೂಡ ಅಟ್ಯಾಚ್ ಮಾಡಿದ್ವಿ. ಇವಾಗ ಇಲ್ಲಿ ಈ ಒಂದು ಅಡ್ರೆಸ್ ಪ್ರೂಫ್ ಗೋಸ್ಕರ ನಾವಿಲ್ಲಿ ಪಾಸ್ಪೋರ್ಟ್ ಅಥವಾ ರೇಷನ್ ಕಾರ್ಡ್ ಅಥವಾ ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ ಗಳನ್ನು ಕೂಡ ತಗೊಂಡು ಒಂದು ಸೆಟ್ ಜೆರಾಕ್ಸ್ ಮಾಡಿಸ್ಕೋಬೇಕು. ಒಂದು ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಅದ್ರ ಮೇಲ್ಗಡೆ ನಾವಿಲ್ಲಿ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕಾಗತ್ತಾ. ಅಂದ್ರೆ ನಮ್ಮ ಸಿಗ್ನೇಚರ್ ಅನ್ನ ಮಾಡಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಿ ನಾವಿಲ್ಲಿ ಅರ್ಜಿನ ಸಲ್ಲಿಸಬಹುದು. ಇದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡೋದ್ರ ಬಗ್ಗೆ ಮಾಹಿತಿ ಆಯ್ತು. ಇಲ್ಲಿ ರೆಸಿಡೆನ್ಸಿಯಲ್ ಡೊಮಿನಿಷಿಯಲ್ ಆ ರೀತಿ ಯಾವುದೇ ರೀತಿ ಡಾಕ್ಯುಮೆಂಟ್ ಅನ್ನ ಕೊಟ್ಟಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಗಳನ್ನ ಮಾತ್ರ ಅಟ್ಯಾಚ್ ಮಾಡಿದ್ರೆ ಸಾಕು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಕರೆಕ್ಟ್ ಆಗಿ ಒಟ್ಟಿನಲ್ಲಿ ಆ ಒಂದು ಫಾರಂ ಅನ್ನ ನೀಟ್ನೆಸ್ ಆಗಿ ಭರ್ತಿ ಮಾಡಿರ್ಬೇಕು. ಯಾವುದೇ ರೀತಿ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಒಂದೇ ಒಂದು ಮಿಸ್ಟೇಕ್ ಆದ್ರೂ ಕೂಡ ವಾಪಸ್ ಆಗಿ ನಿಮಗೆ ಅಡ್ಮಿಟ್ ಕಾರ್ಡ್ ಬರಂಗಿಲ್ಲ.
ಇವಾಗ ಡಾಕ್ಯುಮೆಂಟ್ ಗಳನ್ನ ಅಟ್ಯಾಚ್ ಮಾಡೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇನ್ನ ಇದಾದ್ಮೇಲೆ ಇಲ್ಲಿ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಮೇಲ್ಗಡೆ ಯಾವ ರೀತಿ ಮಾಹಿತಿಯನ್ನ ಫಿಲ್ಅಪ್ ಮಾಡುವುದು ಅಂತ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ. ಇಲ್ಲಿ ಡೈರೆಕ್ಟ್ ಆಗಿ ಅವರು ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ. ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ತಗೊಳ್ಳಿ. ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಸೈಜ್ ಅನ್ನ ಕೊಟ್ಟಿಲ್ಲ, ಸೆಲ್ಫ್ ಅಡ್ರೆಸ್ಡ್ ಎನ್ಲಾಪ್ ಸೈಜ್ ಅನ್ನ ಕೊಟ್ಟಿರ್ತಾರ. ಈ ಒಂದು ಸೈಜ್ ನ ಸೆಲ್ಫ್ ಅಡ್ರೆಸ್ಡ್ ಎನ್ಲಾಪ್ ಬೇಕಾಗತ್ತಾ. ಅದ್ರ ಮೇಲೆ ನಾವಿಲ್ಲಿ ₹5 ಪೋಸ್ಟಲ್ ಸ್ಟಾಂಪ್ ಅನ್ನ ಪೇಸ್ಟ್ ಮಾಡ್ಕೋಬೇಕು. ಇನ್ನ ಈ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಮೇಲ್ಗಡೆ ಯಾವ ರೀತಿ ಮಾಹಿತಿಯನ್ನ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತ ಕೊಟ್ಕೊಂಡು ನಾವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀವಿ ಆ ಒಂದು ಪೋಸ್ಟ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಇದು ಮೇಲ್ಗಡೆ ಈ ರೀತಿ ಫಿಲ್ಅಪ್ ಮಾಡಬೇಕು. ಇನ್ನ ಕೆಳಗಡೆ 2 ಅಂತ ಕೊಟ್ಟು ನಾವು ಯಾವ ಒಂದು ಯೂನಿಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ ಆ ಒಂದು ಯೂನಿಟ್ 2 ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡಬೇಕಾಗತ್ತೆ. ನಾನು ನಿಮಗೆ ಇದಕ್ಕೂ ಮುಂಚೆ ಹೇಳಿದ್ರೆ ನಾನು ಬೆಂಗಳೂರು ಯೂನಿಟ್ ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತ. ಇಲ್ಲಿ ಬೆಂಗಳೂರು ಒಂದು 2 ಅಡ್ರೆಸ್ ಯಾವ್ದು ರೀತಿ ಇದೆ ಅಂದ್ರೆ ಇಲ್ಲಿ ನೋಡಿ ನೀವು ಅದರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸಿಕೊಡ್ತೀನಿ. ಇದು 2 ಅಡ್ರೆಸ್ ಆಗಿರುತ್ತೆ. ಸರಿಗಡೆ ಕೊಟ್ಟಿರೋದು ಯೂನಿಟ್ ಒಂದೇ, 2 ಅಡ್ರೆಸ್ ಒಂದೇ ಆಗಿರುತ್ತೆ. ಇದು ಯೂನಿಟ್ ಮತ್ತು 2 ಅಡ್ರೆಸ್ ಆಗಿರುತ್ತೆ. ಈ ಒಂದು ಅಡ್ರೆಸ್ ಗೆ ನಾವಿಲ್ಲಿ ನಮ್ಮ ಅಪ್ಲಿಕೇಶನ್ ಹಾಕಬೇಕು. ನಾ ಇಲ್ಲಿ ಈ ಒಂದು ಯೂನಿಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ನೀವು ಕೂಡ ಯಾವ ಒಂದು ಯೂನಿಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ. ಇಲ್ಲಿ ಸುಮಾರು ಯೂನಿಟ್ ಗಳನ್ನ ಕೊಟ್ಟಿರ್ತಾರೆ. ನೀವೇನಾದ್ರೂ ಪುಣೆಯಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಈ ಒಂದು ಯೂನಿಟ್ ಗೆ ಈ ಒಂದು 2 ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಯೂನಿಟ್ ನೇಮ್ ಅನ್ನ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತಾ. ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಿಲ್ಅಪ್ ಮಾಡದೆ ಬೇರೆ ಯೂನಿಟ್, ನೀವು ಅಪ್ಲಿಕೇಶನ್ ಹಾಕೋದೇ ಬೇರೆ ಯೂನಿಟ್ ಆದ್ರೆ ಅಂತ ಅರ್ಜಿಗಳನ್ನ ಅವರು ಕನ್ಸಿಡರ್ ಮಾಡಲ್ಲ, ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಕಂಪಲ್ಸರಿ ಆಗಿ ನೀವು ಇಲ್ಲಿ ಯಾವ ಒಂದು ಯೂನಿಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಆ ಒಂದು ಯೂನಿಟ್ ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲೂ ಕೂಡ ಇರಬೇಕು. ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಮೇಲ್ಗಡೆ ಅಡ್ರೆಸ್ ಅನ್ನ ಬರಿತಾ ಇರ್ತಿಲ್ಲ 2 ಅಡ್ರೆಸ್, ಅದೇ ಒಂದು 2 ಅಡ್ರೆಸ್ ಗೆ ನೀವು ನಿಮ್ಮ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ 2 ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಇನ್ನ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಬ್ಯಾಕ್ ಸೈಡ್ ಅಲ್ಲಿ ಪ್ರಾಮ್ ಅಂತ ಕೊಟ್ಟು ನಿಮ್ಮ ಮಾಹಿತಿಯನ್ನ ಫಿಲ್ಅಪ್ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ಕೆಳಗಡೆ ಪ್ರಾಮ್ ಅಂತ ಕೊಟ್ಕೊಂಡು ನಿಮ್ಮ ನೇಮು, ಅದೇ ರೀತಿ ನಿಮ್ಮ ಫಾದರ್ಸ್ ನೇಮು, ಹೆಡ್ ಪೋಸ್ಟ್, ತಾಲೂಕು, ಡಿಸ್ಟ್ರಿಕ್ಟ್, ಪಿನ್ ಕೋಡ್, ಸ್ಟೇಟ್ ಮತ್ತು ಮೊಬೈಲ್ ಸಂಖ್ಯೆನ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಆರ್ಡಿನರಿ ಪೋಸ್ಟ್ ಮೂಲಕ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಟಿಫಿಕೇಶನ್ ಕೂಡ ಅವರು ಮೆನ್ಷನ್ ಮಾಡಿದ್ರೆ ಆರ್ಡಿನರಿ ಪೋಸ್ಟ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕಿ ಅಂತ. ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವಾಪಸ್ಸಾಗಿ ನಿಮಗೆ ಅಡ್ಮಿಟ್ ಕಾರ್ಡ್ ಬರೋದು ಬಿಡೋದು. ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿರ್ತಾರ, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಫಾಲೋ ಮಾಡ್ಕೊಂಡು ನಾವು ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ವಾಪಸ್ಸಾಗಿ ನಿಮಗೆ ಅಡ್ಮಿಟ್ ಕಾರ್ಡ್ ಬರಬಹುದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಪ್ರತಿಯೊಬ್ಬರು ಕೂಡ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್, ಒಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಒಂದು ಅಡ್ಮಿಟ್ ಕಾರ್ಡ್ ಇವೆಲ್ಲವನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಕೂಡ ಕಂಪಲ್ಸರಿ ಅಟ್ಯಾಚ್ ಮಾಡಿ. ಯಾಕಂದ್ರೆ ನೀವು ಎಲಿಜಿಬಲ್ ಆಗಿದ್ರೆ ಅದ್ರ ಮೂಲಕ ವಾಪಸ್ಸಿಗೆ ನಿಮಗೆ ಅಡ್ಮಿಟ್ ಕಾರ್ಡ್ ನ ಸೆಂಡ್ ಮಾಡ್ತಾರೆ. ಇವೆಲ್ಲವನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಒಳಗಡೆ ಹಾಕಿ ಆರ್ಡಿನರಿ ಪೋಸ್ಟ್ ಮೂಲಕ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಮಾಡಬಹುದು. ಇನ್ನು ಆರ್ಡಿನರಿ ಪೋಸ್ಟ್ ಮೂಲಕ ಅಪ್ಲಿಕೇಶನ್ ಸೆಂಡ್ ಮಾಡಬೇಕಾದ್ರೆ ನೀವು ಇಲ್ಲಿ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಮೇಲ್ಗಡೆ ಪೋಸ್ಟಲ್ ಸ್ಟಾಂಪ್ ಕೂಡ ಪೇಸ್ಟ್ ಮಾಡ್ಕೋಬೇಕು. ಆ ಒಂದು ಪೋಸ್ಟಲ್ ಸ್ಟಾಂಪ್ ಅನ್ನ ಎಷ್ಟು ಪೇಸ್ಟ್ ಮಾಡ್ಬೇಕಂತ ಮಾಹಿತಿಯನ್ನ ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ವಿವಿಧ ಯೂನಿಟ್ ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಅವರು ಸಪರೇಟ್ ಆಗಿ ಎಷ್ಟು ರೂಪಾಯಿ ಪೋಸ್ಟಲ್ ಸ್ಟಾಂಪ್ ಅನ್ನ ಪೇಸ್ಟ್ ಮಾಡ್ಬೇಕಂತ ಮಾಹಿತಿಯನ್ನ ಅಷ್ಟೊಂದು ವಿವರವಾಗಿ ಕೊಟ್ಟಿಲ್ಲ. ಇದನ್ನ ನೀವು ಯಾವ ಒಂದು ವಿಳಾಸಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಇದನ್ನ ಡೈರೆಕ್ಟ್ ಆಗಿ ಪೋಸ್ಟ್ ಆಫೀಸ್ ಅಲ್ಲಿ ಹೇಳಿ ಅವ್ರು ಹೇಳ್ತಾರೆ ನಿಮಗೆ ಎಷ್ಟು ರೂಪಾಯಿ ಪೋಸ್ಟಲ್ ಸ್ಟಾಂಪ್ ಅನ್ನ ಪೇಸ್ಟ್ ಮಾಡ್ಬೇಕಂತ. ಅಷ್ಟು ರೂಪಾಯಿ ಪೋಸ್ಟಲ್ ಸ್ಟಾಂಪ್ ಅನ್ನ ಪೇಸ್ಟ್ ಮಾಡಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಕರೆಕ್ಟ್ ಆಗಿ ನಾನು ಇದ್ರಿಗೆ ಹೇಳ್ತಕ್ಕಂಥ ಮಾಹಿತಿಗಳನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ನೋಟಿಫಿಕೇಶನ್ ಮತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮ್ಗೆ ಏನಾದ್ರು ಎನ್ಲಾಪ್ ಅನ್ನ ತುಂಬುದ್ರ ಬಗ್ಗೆ ಡೌಟ್ ಗಳಿದ್ರೆ ಕಮೆಂಟ್ ಮಾಡಿ, ಅದನ್ನ ಲೈವ್ ಆಗಿ ನಿಮಗೆ ಯಾವ ರೀತಿ ಭರ್ತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ನೋಡದಲ್ಲಿ ಈ ಒಂದು ಇಎಂಇ ಅಂದ್ರೆ ಆರ್ಮಿ ಇಎಂಇ ಅಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಭರ್ತಿ ಮಾಡೋದು ಅಂತ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡಿದ್ರಿ. ಇನ್ನ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 9/1/2025 ತನಕ ಕಾಲಾವಕಾಶ ಇರುತ್ತೆ. ಇವಾಗಲೇ ಅರ್ಜಿನ ಸಲ್ಲಿಸಿ. ಯಾಕಂದ್ರೆ ಆರ್ಡಿನರಿ ಪೋಸ್ಟ್ ಮೂಲಕ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಲೇಟ್ ಆಗತ್ತಾ. ನಾವು ಯಾವ ಒಂದು ವಿಳಾಸಕ್ಕೆ ಅಪ್ಲಿಕೇಶನ್ ಹಾಕಿರ್ತೀವಿ ಅಲ್ಲಿಗೆ ಹೋಗಿ ರೀಚ್ ಆಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗತ್ತಾ ಆರ್ಡಿನರಿ ಪೋಸ್ಟ್ ಮೂಲಕ. ಅದಕ್ಕೋಸ್ಕರ ಇವಾಗಲೇ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಈ ಒಂದು ದಿನಾಂಕದ ಒಳಗಡೆ ಹೋಗಿ ನಮ್ಮ ಅಪ್ಲಿಕೇಶನ್ ತಲುಪಬೇಕು. ಈ ಒಂದ್ ವೇಳೆ ಈ ಒಂದು ದಿನಾಂಕ ಆದ ನಂತರ ನಮ್ಮ ಅಪ್ಲಿಕೇಶನ್ ಏನಾದ್ರು ಈ ಒಂದು ನಾವು ಸೆಂಡ್ ಮಾಡಿರ್ತಕ್ಕಂಥ ವಿಳಾಸಕ್ಕೆ ತಲುಪಿದ್ರೆ ಅಂತ ಅರ್ಜಿಗಳನ್ನ ಅವರು ಕನ್ಸಿಡರ್ ಮಾಡಂಗಿಲ್ಲ. ಅದಕ್ಕೋಸ್ಕರ ಇವಾಗಲೇ ನೀವು ಬೇಗನೆ ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.